ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಜೂನ್ 19ರಂದು ನಂದಿಗಿರಿಧಾಮದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯ ಮೇಲೆ ಹೆಚ್ಚಿದ ನಿರೀಕ್ಷೆ. ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಗಮನ ಹರಿಸುವುದೇ ಸಚಿವ ಸಂಪುಟ ಸಭೆ. ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿಯೇ ಜಗುಲಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಾಠ. ಶಾಲಾ ಕೊಠಡಿಗಳಿಲ್ಲದೆ ಮಕ್ಕಳ ಪರದಾಟ. ಸರ್ಕಾರಿ ಶಾಲೆಗಳ ಉದ್ಧಾರಕ್ಕೆ ಗಮನ ಹರಿಸಲಿದೆಯೇ ಸರ್ಕಾರ? ಅತಿಥಿ ಶಿಕ್ಷಕರ ಆಯ್ಕೆಗೂ ಮೊದಲು ಎನ್ಒಸಿ ಪಡೆಯಲು ಒತ್ತಾಯ. ಅತಿಥಿ ಶಿಕ್ಷಕರ ನೇಮಕದ ಪರಿಣಾಮ ಖಾಸಗಿ ಶಾಲೆಗಳಿಗೆ ಕೈ ಕೊಡುತ್ತಿರೋ ಶಿಕ್ಷಕರು, ಅವರು ಕರ್ತವ್ಯ ನಿರ್ವಹಿಸೋ ಖಾಸಗಿ ಶಾಲೆ ಎನ್ಒಸಿ ಪಡೆಯಲು ಆಗ್ರಹ. ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು. ಗಡಿ ತಾಲೂಕಿನ ಗ್ರಾಮೀಣ ಮಕ್ಕಳಿಗೆ ಟ್ಯಾಬ್ ವಿತರಣೆ ಚಿಂತನೆಯಲ್ಲಿ ಎನ್ಜಿಒಗಳು. ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ವಾರ್ತೆಗಳ ವಿವರ. ರಾಜ್ಯ ಸರ್ಕಾರದ ವಿಶೇಷ ಸಚಿವ ಸಂಪುಟ ಸಭೆ ಜೂನ್ 19ರಂದು ನಂದಿ ಬೆಟ್ಟದಲ್ಲಿ ನಡೆಯಲು ದಿನಗಣನೆ ಆರಂಭವಾಗಿದ್ದು, ಬಯಲು ಸೀಮೆಯ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿ ಸಚಿವ ಸಂಪುಟದಲ್ಲಿ ಹಲವು ಚರ್ಚೆಗಳು ನಡೆಯಲಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬಾಗೇಪಲ್ಲಿ ತಾಲೂಕಿನ ಜನತೆಗೆ ಹಲವು ನಿರೀಕ್ಷೆಗಳು ಗರಿಗೆದರಿವೆ. ರಾಜ್ಯದ ಗಡಿಯಲ್ಲಿರುವ ವಿಧಾನಸಭಾ ಕ್ಷೇತ್ರ ಹಿಂದುಳಿದ ತಾಲೂಕು ಎನಿಸಿರುವ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆಯ ಅಭಿವೃದ್ಧಿ ವಿಚಾರ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆ, ಕೆರೆಗಳಿಗೆ ನೀರು ಹರಿಸುವಿಕೆ, ವಿಶೇಷವಾಗಿ ಪಾದಪಾಳ್ಯ ಮತ್ತು ಚೇಳೂರು ಭಾಗದ ಜನರ ಬಹುಕಾಲದ ಬೇಡಿಕೆಯಾದ ಗಂಟ್ಲ ಮಲ್ಲಮ್ಮ ಕಣಿವೆ ಅಣೆಕಟ್ಟು ಸೇರಿದಂತೆ ನೀರಾವರಿಗೆ ಒತ್ತು ನೀಡುವಲ್ಲಿ ನಂದಿಗಿರಿಧಾಮದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆ ಗಮನ ಹರಿಸಲಿದೆಯೇ ಎಂಬ ಕುತೂಹಲ ಜಿಲ್ಲೆಯ ಜನತೆಯಲ್ಲಿ ಗರಿಗೆದರಿದೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರ ಕೈಗಾರಿಕೆಗಳ ಸ್ಥಾಪನೆಗೆ ಜಮೀನು ಗುರುತಿಸಲಾಗಿದೆ. ಜೊತೆಗೆ ಸ್ವಾಧೀನ ಪ್ರಕ್ರಿಯೆಯೂ ನಡೆಯುತ್ತಿದೆ. ಈ ಮೂಲಕ ಈ ಭಾಗದ ಬಡ ವಿದ್ಯಾವಂತರು ಬೆಂಗಳೂರಿನಂತಹ ಮಹಾನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ ಕೊಡುವವರೇ ಎಂಬ ನಿರೀಕ್ಷೆ ಜನರಲ್ಲಿದೆ. ಜಿಲ್ಲಾ ಪಂಚಾಯಿತಿಗೆ ಸಂಬಂಧಿಸಿ ಆಡಳಿತ ಸೌಧ ನಿರ್ಮಾಣ, ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಹಾಗೂ ಹಳ್ಳಿಗಳ ಸಮಸ್ತ ಅಭಿವೃದ್ಧಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಯೋಜನೆಗಳ ಪಟ್ಟಿ ರೂಪಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಈ 3 ತಾಲೂಕುಗಳಿಗೆ ಸಂಬಂಧಿಸಿ 10 ಯೋಜನೆಗಳ ಜಾರಿಗೆ ಮನವಿ ಸಲ್ಲಿಸಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ತಾಲೂಕಿನ ಐತಿಹಾಸಿಕ ಗುಮ್ಮನಾಯಕನ ಪಾಳ್ಯದ ಕೋಟೆ, ದೇವಿಕುಂಟೆ ಕೋಟೆಗಳು ಸೇರಿದಂತೆ ಹಲವಾರು ಐತಿಹಾಸಿಕ ಕೋಟೆಗಳು ಅಭಿವೃದ್ಧಿಯಾಗಬೇಕಿದೆ. ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ಐತಿಹಾಸಿಕ ಹಿನ್ನೆಲೆಯುಳ್ಳ 7 ಸುತ್ತಿನ ಕೋಟೆ, ಸುರಸದ್ಮಗಿರಿ ಬೆಟ್ಟ, ಅಮಾನಿ ಬೈರಸಾಗರ ಕೆರೆ, ಅತ್ಯಂತ ಪುರಾತನ ಜೈನ ಬಸದಿಗಳು, ಪಟ್ಟಣಕ್ಕೆ ಸಮೀಪದಲ್ಲಿಯೇ ನವಿಲು ಜಿಂಕೆಗಳ ವನ, ತಾಲೂಕಿನ ಈ ಪ್ರವಾಸಿ ತಾಣಗಳ ಅಭಿವೃದ್ಧಿಯ ನಿರೀಕ್ಷೆಯನ್ನು ತಾಲೂಕಿನ ಜನರು ಈ ಹಿಂದಿನಿಂದಲೂ ಇಟ್ಟುಕೊಂಡಿದ್ದಾರೆ. 3 ತಾಲೂಕುಗಳನ್ನು ಒಳಗೊಂಡ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರು ದೊಡ್ಡ ಪಟ್ಟಿಯನ್ನೇ ನೀಡಲಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಯಾವುದಕ್ಕೆ ನಿಶಾನೆ ಎನ್ನುವುದು ಬಾಗೇಪಲ್ಲಿ ತಾಲೂಕಿನ ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಜಗುಲಿಯಲ್ಲಿಯೇ ಪಾಠ ಪ್ರವಚನ ಮಾಡಲಾಗುತ್ತಿದೆ. ಮಕ್ಕಳಿಗೆ ಇದೆಂಥ ಭಾಗ್ಯ ಎಂಬ ಪ್ರಶ್ನೆ ವ್ಯಕ್ತವಾಗುತ್ತಿದ್ದು, ಶಾಲಾ ಮಕ್ಕಳಿಗೆ ಕೊಠಡಿ ಭಾಗ್ಯ ಕಲ್ಪಿಸುವಲ್ಲಿ ವಿಫಲರಾಗಿರುವ ಸರ್ಕಾರದ ಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ನಂಜನಗೂಡು ತಾಲೂಕಿನ ದೊಡ್ಡಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಗನಪುರ ಮತ್ತು ಹೆಳವರಹುಂಡಿ ಗ್ರಾಮಗಳ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಗುಲಿಯಲ್ಲಿ ಪಾಠ ಮಾಡಲಾಗುತ್ತಿದೆ. ಮೂಲ ಸೌಕರ್ಯವಂತೂ ಮರೀಚಿಕೆಯಾಗಿದ್ದು, ಹರಗನಪುರ ಮತ್ತು ಹೆಳವರಹುಂಡಿ 2 ಗ್ರಾಮಕ್ಕೆ ಇರುವುದೊಂದೇ ಪ್ರಾಥಮಿಕ ಶಾಲೆಯಾಗಿದೆ.
1ರಿಂದ 5ನೇ ತರಗತಿವರೆಗೆ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. 5 ತರಗತಿಗಳಿಗೆ ಒಂದೇ ಕೊಠಡಿ ಇದೆ. ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೊಠಡಿ ಕೊರತೆ ಹಾಗೂ ಮೂಲ ಸೌಕರ್ಯವಿಲ್ಲದೆ ಖಾಸಗಿ ಶಾಲೆಗಳತ್ತ ಮಕ್ಕಳು ಮುಖ ಮಾಡಿದ್ದಾರೆ. ಶಾಲೆಯಲ್ಲಿನ ಅವ್ಯವಸ್ಥೆಯಿಂದ ವರ್ಷದಿಂದ ವರ್ಷಕ್ಕೆ ದಾಖಲಾತಿ ಕುಂಠಿತವಾಗಿದೆ. ಹೆಚ್ಚುವರಿ ಕೊಠಡಿ ಮತ್ತು ಮೂಲ ಸೌಕರ್ಯ ಕೊಡದಿದ್ರೆ ಈ ಶಾಲೆಗೆ ಬೀಗ ಜಡಿಯುವುದು ಗ್ಯಾರಂಟಿಯಾಗಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತು ಶಾಲಾ ಅಭಿವೃದ್ಧಿಗೆ ಮುಂದಾಗುತ್ತಾರಾ ಕಾದು ನೋಡಬೇಕಿದೆ. ಇದು ಬಿಲ್ಡಿಂಗ್ ಒಂದೇ ಇರೋದು, ಮಕ್ಕಳೆಲ್ಲ ಹೊರಗಡೆ ಪಾಠ ಕೇಳಬೇಕಾದ್ರೆ ಮತ್ತು ನಲ್ಲಿ ಕಲೆ ಅನ್ನೋದು ಇದಕ್ಕೆ ಮಾತ್ರ ಈಚಿನ ಹೊರಗಡೆ ಮಾಡಬೇಕು. ಅದರಿಂದ ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು. MLA ಅವ್ರ ಗಮನಕ್ಕೆ ತಂದಿದ್ದೀವಿ, ಮುಂದಕ್ಕೆ ಯಾರು ಮಾಡಿ ಇನ್ನೊಂದು ಬಿಲ್ಡಿಂಗ್ ಹಾಕೊಡಿ ಅಂತ ಕೇಳ್ಕೊತೀವಿ. ಮನೆ ಚಿಕ್ಕದಿದೆ, ಇದು ಪಕ್ಕದನೇ ಇದೆ, ಅದು ಇಲ್ಲ ಹೋಗಿದೆ, ಅದು ಸುರಿತಾ ಇದೆ ಅದು ಹೋಗಿದೆ, ಅದನ್ನು ಕೂಡ ರೆಡಿ ಮಾಡಬೇಕು. ಮತ್ತು ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು, ಮಾಡಿಕೊಡಿ ಅಂತ MLA ಗಮನಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇನ್ನೊಂದು ಬಿಲ್ಡಿಂಗ್ ಆಗಲೇಬೇಕು. ಬಿಲ್ಡಿಂಗ್ ಇಲ್ಲ ಅಂತಾರೆ, ಒಂದು ಈಚೆ ಕೂತು ನೋಡ್ತಿದಾರಲ್ಲ, ಆ ಥರ ಈಚೆ ಕೂತು ಪಾಠ ಕೇಳಬೇಕಾಗಿದೆ. ಮಕ್ಕಳಿಗೆ ತೊಂದರೆ ಆಗಿದೆ. ಸ್ಕೂಲ್ ಬಿಲ್ಡಿಂಗ್ ಸಮಸ್ಯೆ ಅದ, ಒಂದೇ ಬಿಲ್ಡಿಂಗ್ ಇರೋದು, ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಕ್ಕಳ ತೊಂದರೆ ಐತೆ, ಒಂದೇ ಬಿಲ್ಡಿಂಗ್, ಅದರಿಂದ ಇನ್ನೊಂದು ಬಿಲ್ಡಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ ಆದಷ್ಟು. ಇನ್ನೂ ಏನೋ ಇದಾಗಿಲ್ಲ, ನೆಕ್ಸ್ಟ್ ಅದು ಮಾಡಿಸ್ಕೊಡಿ ಅಂತ ಕೇಳ್ತೀನಿ. ಅದೇ ಕೇಳ್ಬೇಕು, ಈಗ ಕೇಳಬೇಕು, ಇದು ಮಾಡ್ಬಿಡೋದು ಕೇಳಿದ್ರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಸರ್ಕಾರ ಕೈಗೊಂಡಿರುವ ಅತಿಥಿ ಶಿಕ್ಷಕರ ನೇಮಕಾತಿಯಿಂದ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಉಂಟಾಗುತ್ತಿದ್ದು, ಈ ಬಗ್ಗೆ ಪರಾಮರ್ಶೆ ನಡೆಸಬೇಕೆಂದು ಚಾಮರಾಜನಗರ ಜಿಲ್ಲಾ ಖಾಸಗಿ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಲಿಂಗರಾಜು ಹೇಳಿದರು. ಚಾಮರಾಜನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲಿಂಗರಾಜು ಅವರು, ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡುತ್ತಿರುವುದರಿಂದ ಖಾಸಗಿ ಶಾಲೆಗಳಲ್ಲಿ ಕೆಲ ಶಿಕ್ಷಕರು ಕೆಲಸ ಬಿಟ್ಟು ಹೋಗುತ್ತಿದ್ದಾರೆ. ಇದರಿಂದ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಅಡಚಣೆ ಉಂಟಾಗಿದೆ. ಹೀಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ನೇಮಕಾತಿ ಮಾಡಿಕೊಳ್ಳುವ ಮೊದಲು ಅತಿಥಿ ಶಿಕ್ಷಕರಿಗೆ ಖಾಸಗಿ ಶಾಲೆಗಳಿಂದ NOC ತರಲು ಸೂಚನೆ ನೀಡುವಂತೆ ಮನವಿ ಮಾಡಿದರು. ಈ ವರ್ಷ ಅತಿಥಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪರಿಣಾಮವಾಗಿ ಖಾಸಗಿ ಶಾಲೆಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದ ಹಲವು ಶಿಕ್ಷಕರು ನೇಮಕಾತಿ ಪಟ್ಟಿಗೆ ಆಯ್ಕೆಯಾಗಿರುವುದರಿಂದ ಮಧ್ಯಂತರ ತಮ್ಮ ಕರ್ತವ್ಯ ತ್ಯಜಿಸಿ ಸರ್ಕಾರಿ ಶಾಲೆಗಳ ಕರ್ತವ್ಯಕ್ಕೆ ಹಾಜರಾಗುತ್ತಿರುವುದು ಗಂಭೀರ ಸಮಸ್ಯೆ ಉಂಟುಮಾಡಿದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳ ಬೋಧನಾ ವ್ಯವಸ್ಥೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಹೀಗಾಗಿ ಕುಸುಮ ಒಕ್ಕೂಟದ ಪ್ರಕಾರ ಖಾಸಗಿ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಾಗಿ ನೇಮಕಾತಿ ನೀಡುವ ಮೊದಲು ಅವರು ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯಿಂದ ಕಡ್ಡಾಯವಾಗಿ ಅನುಮತಿ ಪತ್ರ ಪಡೆಯಬೇಕೆಂಬ ನಿಬಂಧನೆ ವಿಧಿಸಬೇಕೆಂದು ಒತ್ತಾಯಿಸಿದರು. ಇರಸವಾಡಿ ಸಿದ್ದಪ್ಪಾಜಿ, CTV ನ್ಯೂಸ್, ಚಾಮರಾಜನಗರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ,
ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮು ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುವವರು ಬಹುತೇಕ ಬಡವರಾಗಿದ್ದು, ಬಡವರ ಸೇವೆ ದೇವರ ಸೇವೆ ಮಾಡಿದಂತೆ. ನಮ್ಮಿಂದ ಸಾಧ್ಯವಾದಷ್ಟು ಪ್ರೋತ್ಸಾಹ ಮತ್ತು ನೆರವು ನೀಡುವುದಾಗಿ AVP ಚಾರಿಟೇಬಲ್ ಟ್ರಸ್ಟ್ ವ್ಯವಸ್ಥಾಪಕ ನಿರ್ದೇಶಕ ಬದ್ರಿನಾಥ್ ಹೇಳಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ವ್ಯಾಪ್ತಿಯ ಹಲವು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ, ಶಾಲಾ ಬ್ಯಾಗ್ ಸೇರಿದಂತೆ ಅಗತ್ಯ ಲೇಖನಿ ಸಾಮಗ್ರಿ ವಿತರಿಸಿ ಮಾತನಾಡಿದ AVP ಚಾರಿಟೇಬಲ್ ಟ್ರಸ್ಟ್ ವ್ಯವಸ್ಥಾಪಕ ನಿರ್ದೇಶಕ ಬದ್ರಿನಾಥ್, ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಅಭಿಲಾಷೆಯಿಂದ ದುಡಿಮೆಯ ಕೊಂಚ ಭಾಗವನ್ನು ಶಾಲಾ ಮಕ್ಕಳಿಗಾಗಿ ವಿನಿಯೋಗಿಸುತ್ತಿರುವುದಾಗಿ ಹೇಳಿದರು. ಶಾಲೆಯಲ್ಲಿ SSLC ಫಲಿತಾಂಶ 100% ಕನ್ನಡ ಮಾಧ್ಯಮದಲ್ಲಿ ಪಡೆದಿರುವ ವಿಚಾರ ಸಂತಸ ತಂದಿದೆ. ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಸಾಧಿಸಬೇಕು. ಹೆಚ್ಚು ಅಂಕ ಗಳಿಸುವವರಿಗೆ ಟ್ಯಾಬ್ಗಳನ್ನು ನೀಡುವುದಾಗಿ ಹೇಳಿದರು. ಹಿರಿಯ ವಕೀಲ AG ಸುಧಾಕರ್ ಮಾತನಾಡಿ, ವಿದ್ಯಾರ್ಥಿಗಳು ಆರಂಭದಿಂದಲೇ ಉತ್ತಮವಾಗಿ ಓದಬೇಕು, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಿ ಸಾಧನೆ ಮಾಡಬೇಕು. ಹಾಗೆಯೇ ಮಾನವೀಯ ಮೌಲ್ಯಗಳೊಂದಿಗೆ ಸಾಮಾಜಿಕವಾಗಿ ಉತ್ತಮ ನಡವಳಿಕೆ ರೂಢಿಸಿಕೊಂಡು ಸತ್ಪ್ರಜೆಗಳಾಗಿ ರೂಪುಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಮಹಾದಾನಿ BR ಕೃಷ್ಣ, AVP ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳಾದ MV ಚಂದ್ರಶೇಖರ್, ಅನುರಾಧ, ಹರಿನಾಥ್, ಚರಿತಾಶ್ರೀ ಇನ್ನೂ ಹಲವರು ಹಾಜರಿದ್ದರು.
ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಆಕೆ ಹುಟ್ಟಿದ್ದು ಹಿಂದುಳಿದ ತಾಂಡಾದಲ್ಲಿ. ಬಡತನದಲ್ಲಿಯೇ ಜನಿಸಿ ಬಡತನದಲ್ಲಿಯೇ ಬೆಳೆದ ಆಕೆ ಇಂದು ಖ್ಯಾತ ಗಾಯಕಿ. ಅದರಲ್ಲೂ ಜನಪದದ ಸಾಹಿತ್ಯದಲ್ಲಿ ಆಕೆಯ ಧ್ವನಿಗೆ ಫಿದಾ ಆಗದವರು ಇಲ್ಲವೇ ಇಲ್ಲ ಎನ್ನಬಹುದು. ಇತ್ತೀಚೆಗೆ ಆಕೆ ಹಾಡಿದ ಕಣ್ಣೆ ಅದಿರಿಂದಿ ಹಾಡು ತೆಲುಗು ಮಾತ್ರವಲ್ಲ, ಭಾರತೀಯ ಎಲ್ಲ ಭಾಷೆಗಳಲ್ಲಿಯೂ ಒಂದು ವಿಶೇಷ ಸ್ಥಾನ ಪಡೆದಿದ್ದು ಸುಳ್ಳಲ್ಲ. ಇಷ್ಟೆಲ್ಲ ಕೇಳಿದ ಮೇಲೆ ಆಕೆ ಯಾರು ಅನ್ನೋದು ನಿಮಗೆ ಈಗಾಗಲೇ ಅರ್ಥವಾಗಿರಬಹುದು. ನಿಜ, ನಿಮ್ಮ ಊಹೆ ನಿಜ. ಆಕೆಯ ಹೆಸರು ಮಂಗ್ಲಿ. ಹಾಗಾದರೆ ಮಂಗ್ಲಿ ಜೀವನ ಹೇಗಿತ್ತು? ಈ ಸ್ಥಾನಕ್ಕೆ ಬರಲು ಆಕೆಯ ಶ್ರಮ ಏನು ಅಂತ ನೀವೇ ನೋಡಿ. ಮಂಗ್ಲಿ ಅಂದ್ರೆ ಸತ್ಯವತಿ. ಆಂಧ್ರಪ್ರದೇಶದ ರಾಯಲಸೀಮೆಯ ಬಸೈನಾಪಲ್ಲಿ ತಾಂಡದ ಲಂಬಾಣಿ ಸಮುದಾಯದ ಕುಟುಂಬದಲ್ಲಿ ಜನಿಸಿದ್ರು. ಅವರ ಪೋಷಕರಿಗೆ 12 ವರ್ಷಗಳ ಕಾಲ ಮಗುವಿಲ್ಲದೆ ಇದ್ದಾಗ ಅರಣ್ಯ ದೇವತೆಗೆ ಹರಕೆ ಹೊತ್ಕೊಂಡು ಜನಿಸಿದವರು ಮಂಗ್ಲಿ. ಆದರೆ ಹೆಣ್ಣು ಮಗು ಆದ ಕಾರಣ ಸಮಾಜದ ನಿರ್ಲಕ್ಷ್ಯಕ್ಕೆ ಒಳಗಾದ್ರು. ತಾಂಡಾದಲ್ಲಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡುವ ಅಥವಾ ಕೊಲ್ಲುವ ದುರಾಚಾರವಿದ್ರು ಮಂಗ್ಲಿಯ ಪೋಷಕರು ಅವರನ್ನ ಕಷ್ಟದಲ್ಲೇ ಸಾಕಿದ್ರು. ಮಂಗ್ಲಿಯ ಬಾಲ್ಯ ಕೂಲಿ ಕೆಲಸ, ಕುಟುಂಬದ ಜವಾಬ್ದಾರಿ ಮತ್ತು ತಂಗಿಯರು ತಮ್ಮನನ್ನ ಸಾಕೋದ್ರಲ್ಲಿ ಕಳೆಯಿತು. ಹೊಲದ ಕೆಲಸ, ತಂದೆಗೆ ಊಟದ ಬುತ್ತಿ ತಲುಪಿಸೋದು, ಇತರರಿಗೆ ಕೂಲಿ ಕೆಲಸ ಮಾಡೋದು ಇವೆಲ್ಲವೂ ಮಂಗ್ಲಿಯ ದಿನನಿತ್ಯದ ಜೀವನದ ಭಾಗ ಆಗಿತ್ತು. ಆದರೂ ಶಿಕ್ಷಣವನ್ನ ಮುಂದುವರಿಸಿದ ಮಂಗ್ಲಿ ಲಂಬಾಣಿ ಸಮುದಾಯದ ಜನಪದ ಸಂಗೀತದಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ರು. ಮಂಗ್ಲಿಯ ಜೀವನದ ತಿರುವು ಆರಂಭವಾಯಿತು ಒಂದು ವಿದೇಶಿ NGO ತಾಂಡಕ್ಕೆ ಬಂದಾಗ. ಅವರ ಜನಪದ ಹಾಡುಗಳು NGO ಸಿಬ್ಬಂದಿಯ ಗಮನ ಸೆಳೆದವು. ಮೂಢನಂಬಿಕೆ ವಿರುದ್ಧದ ಹಾಡುಗಳನ್ನು ಬರೆದು ಹಾಡಿದ ಮಂಗ್ಲಿಯನ್ನ NGO ಪ್ರೋತ್ಸಾಹಿಸಿತು. ಆರ್ಥಿಕ ನೆರವಿನೊಂದಿಗೆ ಮಂಗ್ಲಿ ಶಿಕ್ಷಣ ಮತ್ತು ಗಾಯನವನ್ನ ಮುಂದುವರಿಸಿದ್ರು. 9ನೇ ತರಗತಿಯಲ್ಲಿದ್ದಾಗ ಪಂಜಾಬ್ನ ಜನಪದ ಗಾಯನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದರು. ತಿರುಪತಿಯಲ್ಲಿ ಸಂಗೀತ ಮತ್ತು ಕಲೆಯ ಡಿಪ್ಲೊಮಾ ಕೋರ್ಸ್ಗೆ ಸೇರಿದರು. ಆರ್ಥಿಕ ಸಂಕಷ್ಟದಿಂದಾಗಿ ಅದನ್ನ ಮುಗಿಸಲು ಸಾಧ್ಯವಾಗಲಿಲ್ಲ. ಹೈದರಾಬಾದ್ಗೆ ತೆರಳಿ ಮಕ್ಕಳಿಗೆ ಸಂಗೀತ ಕಲಿಸೋದ್ರ ಜೊತೆಗೆ ಶಿಕ್ಷಕರ ತರಬೇತಿಯನ್ನ ಪೂರೈಸಿ ಶಿಕ್ಷಕಿಯಾದರು. ಆದರೆ ಗಾಯನದ ಉತ್ಸಾಹವನ್ನ ಬಿಡದ ಮಂಗ್ಲಿ ಜನಪದ ಗಾಯಕ ಭಿಕ್ಷು ನಾಯಕ್ರ ತಂಡದೊಂದಿಗೆ ಕಾರ್ಯಕ್ರಮಗಳನ್ನ ನೀಡಿದ್ರು. ವಿ ಚಾನೆಲ್ನ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಮಂಗ್ಲಿ ಮಾಟಕಾರಿ ಮಂಗ್ಲಿ ಶೋ ಮೂಲಕ ತೆಲಂಗಾಣ ಜನರ ಮನೆ ಮಾತಾದ್ರು. ತೆಲಂಗಾಣ ವಿಭಜನೆ ಚಳವಳಿಯ ಸಂದರ್ಭದಲ್ಲಿ ಮಂಗ್ಲಿಯ ರೇಲಾ ರೇಲಾ ಹಾಡು ಕ್ರಾಂತಿ ಗೀತೆಯಾಯಿತು. ಓರಗಲ್ಲು ಕೋಟ ನುಡುಗು ತೆಲಂಗಾಣದ ರಾಜ್ಯ ಗೀತೆಯಂತೆ ಜನಪ್ರಿಯವಾಯಿತು. 2018ರಲ್ಲಿ ಶೈಲಜಾ ರೆಡ್ಡಿ ಅಲ್ಲುಡು ಸಿನಿಮಾದ ಟೈಟಲ್ ಟ್ರ್ಯಾಕ್ನೊಂದಿಗೆ ಚಿತ್ರರಂಗಕ್ಕೆ ಕಾಲಿಟ್ಟ ಮಂಗ್ಲಿ ರಾಮುಲೋ ರಾಮುಲ, ಸಾರಂಗ ದರಿಯ, ಕಣ್ಣೆ ಅಧಿರಿಂದಿ, ಊ ಅಂಟಾವ ಮತ್ತು ಎಕ್ಕಸಕ್ಕನಂತಹ ಬ್ಲಾಕ್ ಬಸ್ಟರ್ ಹಾಡುಗಳ ಮೂಲಕ ದಕ್ಷಿಣ ಭಾರತದ ದುಬಾರಿ ಗಾಯಕಿಯರಲ್ಲಿ ಒಬ್ಬರಾದ್ರು. ಶಾರುಖ್ ಖಾನ್ರ ಜವಾನ್ ಹಿಂದಿ ಸಿನಿಮಾದಲ್ಲಿ ಹಾಡಿರೋದು ಅವರ ಜನಪ್ರಿಯತೆಯ ವ್ಯಾಪ್ತಿಯನ್ನ ತೋರಿಸುತ್ತೆ. ಮಂಗ್ಲಿಯ ಲೈವ್ ಶೋಗಳು, ವಿಶೇಷವಾಗಿ ಮಂಗ್ಲಿ ನೈಟ್ಸ್ ಹೈದರಾಬಾದ್ನ ಐಷಾರಾಮಿ ಪಬ್ಗಳಲ್ಲಿ ಯಶಸ್ವಿಯಾದವು. ಜನಪದದ ಸರಳತೆಯಿಂದ ಆರಂಭವಾದ ಮಂಗ್ಲಿ ಜನಪ್ರಿಯತೆಯೊಂದಿಗೆ ಆಧುನಿಕ ವೇಷಭೂಷಣವನ್ನು ಅಳವಡಿಸಿಕೊಂಡ್ರು. ಆದರೆ ಇತ್ತೀಚಿನ ಬರ್ತ್ಡೇ ಪಾರ್ಟಿಯಲ್ಲಿ ಮಾದಕ ವಸ್ತು ಬಳಕೆ ಆರೋಪದಿಂದಾಗಿ ಅವರ ಜೀವನದಲ್ಲಿ ಹೊಸ ತಿರುವು ಬಂದಿದೆ. ಹೈದರಾಬಾದ್ನ ಪೊಲೀಸರು ದಾಳಿ ನಡೆಸಿ ಈ ಪ್ರಕರಣದಲ್ಲಿ ಕೇಸ್ ದಾಖಲಿಸಿದ್ದಾರೆ. ಕಡು ಬಡತನದಿಂದ ಶಿಖರಕ್ಕೇರಿದ ಮಂಗ್ಲಿಯ ಜೀವನ ಕತೆ ಕಷ್ಟದಿಂದ ಕೀರ್ತಿಯ ತನಕದ ಪಯಣವನ್ನ ತೋರಿಸುತ್ತೆ. ಆದರೆ ಈಗ ಮಾದಕ ವಸ್ತು ಆರೋಪದಿಂದಾಗಿ ಅವರ ವೃತ್ತಿ ಮತ್ತು ಖ್ಯಾತಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಈ ಸಂಕಷ್ಟದಿಂದ ಮಂಗ್ಲಿ ಹೇಗೆ ಹೊರ ಬರ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಅವರು ಹುಟ್ಟುತ್ತಲೇ ಚಿನ್ನದ ಸ್ಪೂನು ಬಾಯಲ್ಲಿಟ್ಟುಕೊಂಡು ಜನಿಸಿದವರು. ಬೆಳೆಯುತ್ತಾ ಐಷಾರಾಮಿ ಜೀವನ ನಡೆಸಿದವರು. ಒಂದು ಕಾಲದಲ್ಲಿ ಮದ್ಯದ ದೊರೆ ಎಂದೇ ಖ್ಯಾತಿ ಪಡೆದವರು. ಜಗತ್ತಿನ ಶ್ರೀಮಂತರಲ್ಲಿ ಸ್ಥಾನ ಪಡೆದ ಅವರ ಹೆಸರು ವಿಜಯ ಮಲ್ಯ. ಆದರೆ ಇದೀಗ ಅವರು ದೇಶ ತೊರೆದು ಹೋಗಿರುವ ಆರೋಪಿಯಾಗಿದ್ದಾರೆ. ಹಾಗಾದರೆ ಅವರ ಬದುಕಿನ ಕತೆ ಏನು ಅಂತ ನಿಮ್ಮ ಸಿಟಿವಿ ನ್ಯೂಸ್ ನಿಮಗೆ ಪರಿಚಯಿಸುತ್ತಿದೆ ನೋಡಿ. ಮದ್ಯದೊರೆ ವಿಜಯ್ ಮಲ್ಯ ಈಗ ಆರ್ಥಿಕವಾಗಿ ದಿವಾಳಿ ಆಗಿರಬಹುದು, ಇಲ್ಲ ದೇಶವನ್ನೇ ತೊರೆದಿರಬಹುದು. ಆದರೆ ವಿಜಯ್ ಮಲ್ಯ ಬಾಳಿ ಬದುಕಿದ್ದೆಲ್ಲವೂ ಐಷಾರಾಮಿ ಜೀವನವೇ. ವಿಜಯ್ ಮಲ್ಯ ಕೋಟ್ಯಾಂತರ ರೂಪಾಯಿ ದುಡಿದು ಏರ್ಲೈನ್ ಮತ್ತು ಮದ್ಯ ಕ್ಷೇತ್ರದಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ. ಆದರೆ ದೇಶ ತೊರೆಯುವ ಪರಿಸ್ಥಿತಿ ಎದುರಾಗಿ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದು ಬೇರೆಯೇ ಕತೆ.
ಆದರೆ ಮಲ್ಯ ಎಷ್ಟು ಮದುವೆ ಆಗಿದ್ರು, ಅವರಿಗೆ ಎಷ್ಟು ಜನ ಮಕ್ಕಳು, ಇವರ ಒಟ್ಟಾರೆ ಕೋಟಿ ಆಸ್ತಿ ಎಷ್ಟು ಅನ್ನೋ ವಿವರ ಇಲ್ಲಿದೆ. ವಿಜಯ್ ಮಲ್ಯ ಒಂದು ಕಾಲದಲ್ಲಿ ರಾಜರಂತೆ ಬದುಕಿದ ಉದ್ಯಮಿ. ಭಾರತದಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ವಿಜಯ್ ಮಲ್ಯ ಅತ್ಯುನ್ನತ ಸ್ಥಾನಕ್ಕೇರಿ ಕೋಟಿ ದುಡಿದ ವ್ಯಕ್ತಿ. ಆತ ಬದುಕಿದ್ದು ಸಾಮಾನ್ಯವಾದ ಬದುಕೇನೂ ಅಲ್ಲ. ಕಿಂಗ್ಫಿಷರ್ ಮಧ್ಯ ಕ್ಷೇತ್ರದಲ್ಲಿ ಬೇರೆ ಹವಾನೇ ಸೃಷ್ಟಿ ಮಾಡಿತ್ತು. ಏರ್ಲೈನ್ಸ್ ಸೇರಿ ಹಲವು ಉದ್ಯಮಗಳ ಒಡೆಯನಾಗಿದ್ದ ವಿಜಯ್ ಮಲ್ಯ RCB ಖರೀದಿ ಮಾಡಿದ ಮೇಲಂತೂ ಲಕ್ ಬದಲಾಗಿ ಹೋಯಿತು ಅಂತಲೇ ಹೇಳ್ಬಹುದು. ಮದುವೆಗಳು ಮತ್ತು ಮಕ್ಕಳು ಅಂತ ಜಾಲಿ ಜೀವನವನ್ನೇ ನಡೆಸಿರುವ ಮಲ್ಯ ಈಗ ಇರುವ ಪರಿಸ್ಥಿತಿ ನೋಡಿದ್ರೆ ಯಾರಿಗಾದ್ರೂ ಬೇಸರವಾಗ್ತಾ ಇದೆ. ಮಲ್ಯ ಆಸ್ತಿ ಇಂದಿಗೂ ಕೋಟಿ ಇದೆ, ಆದರೆ ಅವರು ಮೊದಲ ಪತ್ನಿಯಿಂದ ದೂರವಾಗಿದ್ದಾರೆ. ಮಲ್ಯ ಭದ್ರವಾಗಿ ನೆಲೆಯೂರಿತು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿಯೇ. ಮಲ್ಯ ಮಾಡದ ಬಿಸ್ನೆಸ್ ಇಲ್ಲ ಎನ್ನುವಷ್ಟು ಹಲವು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರು. ಇನ್ನು ವಿಜಯ್ ಮಲ್ಯ ವೈಯಕ್ತಿಕ ಜೀವನವಾಗಲಿ ಅಥವಾ ಉದ್ಯಮದ ಜೀವನವಾಗಲಿ ವಿವಾದಗಳ ಸುತ್ತಲೂ ಸುತ್ತಿದ್ದೇ ಹೆಚ್ಚು. ಇನ್ನು ಮಲ್ಯ ಲವ್ ಸ್ಟೋರಿಗಳು ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅನ್ನುವಂತಿದೆ. ಗಗನ ಸಖಿಯೊಂದಿಗೆ ಮೊದಲು ಪ್ರೇಮದಲ್ಲಿ ಬಿದ್ದ ಅವರು ಆಮೇಲೆ ಅವರ ಬಾಲ್ಯದ ಗೆಳತಿಯೊಂದಿಗೆ ಮದುವೆಯಾದರು. ಇಬ್ಬರು ಹೆಂಡತಿಯರ ಮುದ್ದಿನ ಮಲ್ಯ. ಹೌದು, ವಿಜಯ್ ಮಲ್ಯ ಅವರು 2 ಮದುವೆಯನ್ನ ಆಗಿದ್ದಾರೆ. ಅವರಿಗೆ ಒಟ್ಟು 3 ಜನ ಮಕ್ಕಳು. 2 ಮಕ್ಕಳಿಗೆ ಅವರು ಮಲತಂದೆ. ಮಕ್ಕಳು ಹಾಗೂ ಪತ್ನಿಯರ ಆಸ್ತಿ ಕೋಟ್ಯಾಂತರ ರೂಪಾಯಿ ಇದೆ. ಮಲ್ಯ ಅವರ ಈಗಿನ ಆಸ್ತಿ 1.2 ಬಿಲಿಯನ್ಗಿಂತಲೂ ಹೆಚ್ಚಾಗಿದೆ. ಇದು ಭಾರತೀಯ ಮೌಲ್ಯದಲ್ಲಿ 1000 ಕೋಟಿ ರೂಪಾಯಿಗೂ ಹೆಚ್ಚು. 1986ರಲ್ಲಿ ಯುನೈಟೆಡ್ ಸ್ಟೇಟ್ಸ್ಗೆ ವ್ಯಾಪಾರ ಪ್ರವಾಸದ ಸಮಯದಲ್ಲಿ ವಿಜಯ್ ಮಲ್ಯ ಅವರು ಏರ್ ಇಂಡಿಯಾ ವಿಮಾನವನ್ನ ಹತ್ತಿದ್ರು. ಗಗನಸಖಿ ಸಮೀರಾ ತ್ಯಾಬ್ಜಿ ಅವರೊಂದಿಗೆ ಮಲ್ಯಗೆ ಲವ್ ಆಗಿತ್ತು. ಮದುವೆಯೂ ಆದ್ರು. ವಿಜಯ್ ಮಲ್ಯ ಸಮೀರಾ ತ್ಯಾಬ್ಜಿ ಅವರ ಪುತ್ರನೇ ಸಿದ್ಧಾರ್ಥ್ ಮಲ್ಯ. ಆದರೆ ಈ ವಿವಾಹ ಬಂಧ ತುಂಬ ದಿನಗಳ ಕಾಲ ಉಳಿಯಲಿಲ್ಲ. ಇದಾದ ಮೇಲೆ ಮಲ್ಯ ಬಾಲ್ಯದ ಗೆಳತಿ ರೇಖಾ ಅವರೊಂದಿಗೆ 2ನೇ ಮದುವೆ ಆದ್ರು. ರೇಖಾ ಅವರಿಗೆ ಈಗಾಗಲೇ 2 ಬಾರಿ ಮದುವೆ ಆಗಿದ್ದು ಅವರಿಗೆ ಮಗು ಇತ್ತು. ರೇಖಾ ಮಲ್ಯಗೆ ಲಿಯಾನಾ ಮಲ್ಯ, ತಾನ್ಯಾ ಮಲ್ಯ ಅನ್ನೋ ಮಕ್ಕಳಿದ್ದಾರೆ. ಲೈಲಾ ಎನ್ನುವ ಮಗುವನ್ನ ರೇಖಾ ಅವರು ದತ್ತು ಪಡ್ಕೊಂಡಿದ್ದಾರೆ. ಈ ಮೂಲಕ ಮಲ್ಯ ಅವರಿಗೆ ಒಟ್ಟು 2 ಪತ್ನಿಯರು ಹಾಗೂ 4 ಮಕ್ಕಳು ಅಂತ ಆಗುತ್ತೆ ಎನ್ನಲಾಗಿದೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. CTV ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. CTV ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ CTV ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್.
ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚೇಳೂರು ಗಾಯತ್ರಿ ಕನ್ವೆನ್ಷನ್ ಹಾಲ್ನಲ್ಲಿ ಕೆಎಸ್ ಅರುಣ್ ಕುಮಾರ್ ಸ್ಥಾಪಿಸಿರುವ ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಹಾಗೂ ಪದಗ್ರಹಣ ನಡೆಯಿತು. ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಾವು ನಿರ್ವಹಿಸುವ ಪ್ರತಿ ಕೆಲಸ ಮಾನವ ಹಕ್ಕುಗಳ ರಕ್ಷಣೆ ಮಾಡಬೇಕು, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಮಹಿಳೆಯರು, ಅಶಕ್ತರು, ವಿಕಲಚೇತನರು, ಮಕ್ಕಳ ಹಕ್ಕುಗಳ ಬಗ್ಗೆ ಗಮನ ಹರಿಸಬೇಕು ಎಂದರು. ಚೇಳೂರು ತಾಲೂಕು ಅಧ್ಯಕ್ಷರಾಗಿ ಸಿಎಲ್ ರಾಮಕೃಷ್ಣ, ಉಪಾಧ್ಯಕ್ಷರಾಗಿ ನವೀನ್, ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿ ರವಿ, ಗೌರವಾಧ್ಯಕ್ಷ ವಿ ಶ್ರೀನಿವಾಸ್, ಮಹಿಳಾ ಘಟಕ ಅಧ್ಯಕ್ಷರಾಗಿ ಕೆ ಅನುರಾಧ, ಉಪಾಧ್ಯಕ್ಷರಾಗಿ ಅರಿಪುಂ, ಸದಸ್ಯರಾಗಿ ರಾಧಾರನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರ ಹಾಗೂ ಗುರುತಿನ ಚೀಟಿ ನೀಡಿ ಸನ್ಮಾನ ಮಾಡಲಾಯಿತು. ಕೋಲಾರ ನಗರದಲ್ಲಿ ಎಸ್ಬಿಐ ಬ್ಯಾಂಕಿನ ಎಟಿಎಂನಲ್ಲಿದ್ದ ಹಣ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣೆ ಸಮೀಪವೇ ದರೋಡೆ ನಡೆದಿದ್ದು, ಕೋಲಾರ ಚಿಕ್ಕಬಳ್ಳಾಪುರ ರಸ್ತೆ ಬದಿ ಇರೋ ಎಸ್ಬಿಐ ಎಟಿಎಂ ಮೆಷಿನ್ನಲ್ಲಿದ್ದ ಸುಮಾರು 27 ಲಕ್ಷ ದರೋಡೆ ಮಾಡಲಾಗಿದೆ. ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಸೇರಿದಂತೆ ಬೆರಳಚ್ಚು ತಜ್ಞರು, ಶ್ವಾನದಳ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೆಡಿಎಸ್ ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ ಕಾರ್ಯಕರ್ತರ ಸಭೆ ಹಾಗೂ ಸದಸ್ಯತ್ವ ನೋಂದಣಿ ಕೊರಟಗೆರೆ ಹಿಂದೂ ಸಾದರ ಸಮುದಾಯ ಭವನದಲ್ಲಿ ಜೂನ್ 18ರಂದು ಜೆಡಿಎಸ್ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ತಿಳಿಸಿದರು. ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೂನ್ 18ರಂದು ಬೆಳಿಗ್ಗೆ 11 ಗಂಟೆಗೆ ಬಯಲಾಂಜನೇಯ ಸ್ವಾಮಿ ದೇವಾಲಯದಿಂದ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಯುವ ಘಟಕದಿಂದ ಕರೆತರಲಾಗುವುದೆಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನ್ 19ರಂದು ನಂದಿಗಿರಿಧಾಮದಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯ ಮೇಲೆ ಹೆಚ್ಚಿದ ನಿರೀಕ್ಷೆ. ಜಿಲ್ಲೆಯ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಗಮನ ಹರಿಸುವುದೇ ಸಚಿವ ಸಂಪುಟ ಸಭೆ. ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿಯೇ ಜಗುಲಿಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಾಠ. ಶಾಲಾ ಕೊಠಡಿಗಳಿಲ್ಲದೆ ಮಕ್ಕಳ ಪರದಾಟ. ಸರ್ಕಾರಿ ಶಾಲೆಗಳ ಉದ್ಧಾರಕ್ಕೆ ಗಮನ ಹರಿಸಲಿದೆಯೇ ಸರ್ಕಾರ? ಅತಿಥಿ ಶಿಕ್ಷಕರ ಆಯ್ಕೆಗೂ ಮೊದಲು ಎನ್ಒಸಿ ಪಡೆಯಲು ಒತ್ತಾಯ. ಅತಿಥಿ ಶಿಕ್ಷಕರ ನೇಮಕದ ಪರಿಣಾಮ ಖಾಸಗಿ ಶಾಲೆಗಳಿಗೆ ಕೈ ಕೊಡುತ್ತಿರೋ ಶಿಕ್ಷಕರು, ಅವರು ಕರ್ತವ್ಯ ನಿರ್ವಹಿಸೋ ಖಾಸಗಿ ಶಾಲೆ ಎನ್ಒಸಿ ಪಡೆಯಲು ಆಗ್ರಹ. ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರ ನೀಡುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು. ಗಡಿ ತಾಲೂಕಿನ ಗ್ರಾಮೀಣ ಮಕ್ಕಳಿಗೆ ಟ್ಯಾಬ್ ವಿತರಣೆ ಚಿಂತನೆಯಲ್ಲಿ ಎನ್ಜಿಒಗಳು, ಸ್ವಯಂ ಸೇವಾ ಸಂಸ್ಥೆಗಳ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.